ಈಗಾಗಲೇ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಜಂಟಿ ಅಧಿವೇಶನದಲ್ಲಿ ನಡೆದ ಘಟನೆ ಬಗ್ಗೆ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ಜಂಟಿ ಅಧಿವೇಶನದಲ್ಲಿ ಮಾನ್ಯ ರಾಜ್ಯಪಾಲರು ಸಂವಿಧಾನದ 176 ಅನುಚ್ಛೇದ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ. ಅಡ್ರೆಸ್ ಮಾಡಬೇಕಾದದ್ದು ಅವರ ಕರ್ತವ್ಯ. 176(1) ಏನು ಹೇಳುತ್ತೆ ಅಂದರೆ, ಹಿ ಶಾಲ್ ಅಡ್ರೆಸ್ ದ ಜಾಯಿಂಟ್ ಸೆಷನ್. ಇಟ್ ಈಸ್ ದಿ ಸೆಷನ್ ವಿಚ್ ಈಸ್ ಕನ್ವೀನ್ಡ್ ಬೈ ಹಿಮ್. It is the session which is convened by the governor. And having come, if he says that I said one line, what is this? Is it not flouting of the constitution? Not only that, you just stop there and see how he did. After completion of his speech, he just came down and started moving. See, actually, according to the protocol, what it says, the national anthem will be again sung after the conclusion of the speech. ರಾಜ್ಯಪಾಲರ ಭಾಷಣದ ನಂತರ ಮತ್ತೆ ರಾಷ್ಟ್ರಗೀತೆಯನ್ನು ನುಡಿಸಲಾಗುವುದು. That is the protocol. He should have stayed and paid respect to national anthem, which he did not do. ನಡೆಯುವಾಗಲೇ ಅರ್ಧಕ್ಕೆ ಹೋದಂತ ಒತ್ತಡಕ್ಕೆ ಯಾರು ಒಳಗಾಗಿ ಹೋಗಿದ್ರು ಅಂತ ಚಾಲನೆ ಮಾಡಕೊಳ್ಳಿ. ಅವರು ಇಳಿದು ಜೈ ಹಿಂದ್ ಅಂದ್ಬಿಟ್ಟು ಹೋಗೇ ಬಿಟ್ರಲ್ಲ. ಹಾಗೆ ಗವರ್ನರ್ ಹೋಗು ಮುಂದೆ ಬ್ಯಾಂಡ್ನವ್ರು ಬಾರ್ಸಕ್ಕಾಗತ್ತಾ? ಅಂದ್ರೆ ಒತ್ತಡಕ್ಕೆ ಏನಾದ್ರು ಒಳಗಾಗಿ ಈ ರೀತಿ ಆಗಿದೆ ಅಂತೀರಾ? ಹಾಗಾದ್ರೆ ನೋಡಿ, ಚರ್ಚೆಗೆ ಬರ್ತದಲ್ಲ. ಈಗ ಬಿಜೆಪಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ರಾಜ್ಯಪಾಲರನ್ನ ಅಡ್ಡಗಟ್ಟಿ ಒತ್ತಡ ಹೇರಲಾಗಿದೆ, ಅಡ್ಡಗಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ರಾಜ್ಯಪಾಲರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾನು, ಕೌನ್ಸಿಲ್ನ ಚೇರ್ಮನ್ರು, ಅಸೆಂಬ್ಲಿಯ ಸ್ಪೀಕರು, ನಮ್ಮ ಮುಖ್ಯ ಸಚೇತಕರು, ನಾವೆಲ್ಲ ಕೂಡಿ ಅವ್ರನ್ನ ಬುಕೆ ಕೊಟ್ಟು ಕರ್ಕೊಂಡು ಬಂದ್ವಿ. ಆಮೇಲೆ ಇಷ್ಟೆಲ್ಲ ಸಂವಿಧಾನ ವಿರೋಧ ನೀವು ನಿಮ್ಮ ಕ್ರಮ ಅಂಥೇಳಿ ಮೆಂಬರ್ಸ್ ಹೇಳುವಂಥ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳ ಮೊದಲು ಮಾಡ್ಕೊಂಡು ನಾವೆಲ್ಲ ಅವ್ರನ್ನ ಹೋಗಿ ಅಲ್ಲಿ ಅವರಿಗೆ ಕಾರ್ನವರಿಗೆ ಹತ್ತಿಸಿ ಕಳಿಸಿ ಬಂದ್ವಿ. ಇದಕ್ಕೆ ಬೀಳ್ಕೊಟ್ಟು ಬಂದ್ವಿ. ಇದಕ್ಕೆಲ್ಲ ನೀವು ಸಾಕ್ಷಿನೇ, ಇದಕ್ಕೆಲ್ಲ ನೀವು ಸಾಕ್ಷಿ ಅಲ್ವಾ? BJP ಅವರು ಏನು ಹೇಳ್ತಾರೆ? ಈ ಸಾಕ್ಷಿಗಳನ್ನು ಅಳಿಸೋಕ್ಕಾಗತ್ತಾ?